ಕುಕ್ಕರ್ ಇದ್ದಂಗಿದೆ ಅಲ್ಲ. ಬನ್ನಿ ಜೋರಾಗಿ ಚಪ್ಪಾಳೆ. ಹೆಲ್ಮೆಟ್ ತರ ಇದೆ ಅಲ್ವಾ? ಬನ್ನಿ ಜೋರಾಗಿ ಚಪ್ಪಾಳೆ. ಆ ದೀಪ ಒಳಗಡೆ ಇಟ್ರಿ. ಸೊ ನೋಡಿ, ಇಲ್ಲಿ ಬಂದು ಎರಡು ಕಾಲನ್ನ ನೀವು ಹಾಕೋಬೇಕು. ಇಲ್ಲಿ ಎರಡು ಕಾಲು ಹಾಕೊಂಡು ಕುತ್ಕೋಬೇಕು. ಯಾಕಂದ್ರೆ ಮಂಡ್ಯದಲ್ಲಿ ಮಂಡಿ ನೋವರು, ಕಾಲು ನೋವರು ಮತ್ತೆ ಶುಗರ್ ಇರೋರು ಜಾಸ್ತಿ. ನಾವೆಲ್ಲ ತುಂಬಾ ಫ್ಯಾನ್ ಆಗ್ತೀವಿ. ಯಾಕಂದ್ರೆ ನಾವೇನ್ ಮಾಡ್ತಿದೀವಿ ಅಂದ್ರೆ ನಾರ್ಮಲ್ ಆಗಿ ಸಕ್ಕರೆ ಜಾಸ್ತಿ ನಮ್ಮಲ್ಲೇ ಬೆಳೆಯೋದಲ್ವಾ? ಥ್ಯಾಂಕ್ ಯು ಮಾ, ಕುತ್ಕೊಳ್ಳಿ. ಸಕ್ಕರೆ ನಾವೇ, ದೇವರು ನಮ್ಗೆ ಹೊರಗಡೆನೂ ಸಕ್ಕರೆ ಕೊಟ್ಟವನೆ, ಒಳಗಡೆನೂ ಸಕ್ಕರೆ ಜಾಸ್ತಿ ಕೊಟ್ಬಿಟ್ಟವನೆ. ಪ್ರೀತಿ ಜಾಸ್ತಿ ಅಲ್ವಾ? ಹಂಗಾಗಿ ಈ ಒಂದು ಥೆರಪಿ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ನಿಮ್ಮ ಶುಗರ್ ಸಕ್ಕರೆ ಕಾಯಿಲೆ ಬಂದು ಬರೀ 20 ದಿನದಲ್ಲಿ ನಾರ್ಮಲ್ ಆಗಿರುತ್ತೆ. ಎಷ್ಟು ನಾರ್ಮಲ್ ಆಗುತ್ತೆ ಅಂದ್ರೆ 600 ಇರೋದೇ ನಾರ್ಮಲ್ ಆಗುತ್ತೆ. ಇನ್ನು ಬರೀ 200, 350, 300 ಇದ್ರೆ ಅದು ನಿಮ್ಗೆ ನೆಲ್ ಅಂತ ಬರುತ್ತೆ. ಬರೀ 20 ಡೇಸ್, 20 ದಿನ ನೀವು ರೆಗ್ಯುಲರ್ ಆಗಿ ಈ ಥೆರಪಿ ಮಾಡಿದ್ರೆ ಸಕ್ಕರೆ ಅನ್ನೋದು ನಾರ್ಮಲ್ ಆಗುತ್ತೆ, ನೆಲ್ ಅಂತ ಬರುತ್ತೆ, ಶುಗರೇ ಇಲ್ಲ ಅಂತ ಬರುತ್ತೆ. ನೀವು 20 ದಿನ ರೆಗ್ಯುಲರ್ ಆಗಿ ಮಾಡುತ್ತೆ. ಅದೇ ತರ ಮಂಡಿ ನೋವು ಇರೋರು ನೀವು ಜಸ್ಟ್ 27 ಡೇಸ್, 27 ದಿನ ರೆಗ್ಯುಲರ್ ಆಗಿ ಇದನ್ನು ತಗೊಂಡ್ರೆ ನಿಮಗೆ ಮಂಡಿ ನೋವು ಕಡಿಮೆ ಆಗುತ್ತೆ. ಯಾಕಂದ್ರೆ ಇದು ಒಳಗಡೆ ಕಾಲು ಹಾಕೋದ್ರಿಂದ ಒಂದು ಪ್ರೆಷರ್ ಇರುತ್ತೆ, ಇನ್ನೊಂದು ಕೆಳಗಡೆಯಿಂದ ಒಂದು ಮಸಾಜ್ ಆಗ್ತಾ ಇರುತ್ತೆ, ಮತ್ತೆ ಅಲೈನ್ಮೆಂಟ್ ಆಗ್ತಾ ಇರುತ್ತೆ. ಈಗ ನೀವು ಕಾಲು ಚಕ್ರ ತೀರ್ಕೊಂಡಿದ್ರೆ ಅಲೈನ್ಮೆಂಟ್ ಆಗುತ್ತಲ್ವಾ, ಸ್ಟ್ರೈಟ್ ಮಾಡುತ್ತಲ್ವಾ, ಅದೇ ತರ ನಿಮ್ಮ ಕಾಲಲ್ಲಿ ಎಲ್ಲ ನರಗಳಿರುತ್ತೆ, ಕೈಯಲ್ಲೂ ನರಗಳಿರುತ್ತೆ, ಕಾಲಲ್ಲೂ ನರಗಳು ಎಂಡ್ ಆಗುತ್ತೆ. ಯಾವುದೋ ಲಂಗ್ಸ್, ಲಿವರ್, ಹಾರ್ಟ್ ಎಲ್ಲ ನರ್ವ್ ಸಿಸ್ಟಮ್ ಎಂಡಿಂಗ್ ಪಾಯಿಂಟ್ ಕಾಲು. ಆ ಕಾಲನ್ನು ನೀವು ಇದ್ರೊಳಗಡೆ ಇಟ್ಟು ಥೆರಪಿ ಮಾಡ್ತಾ ಹೋದ್ರೆ ಮತ್ತೆ ನಿಮ್ಗೆ ಇದರಲ್ಲಿ 5 ಥರ ಸ್ಪೀಡ್ ಇರುತ್ತೆ. ಮತ್ತೆ ಇದರಲ್ಲಿ ಬಿಸಿ ಆಪ್ಷನ್ ಇರುತ್ತೆ. ಒಂದ್ ಕಡೆ ಬಿಸಿಲು ಇರುತ್ತೆ, ಇನ್ನೊಂದ್ ಕಡೆ ಮಸಾಜ್ಗಳು ನೀವು ಚೇಂಜ್ ಮಾಡ್ಕೋಬಹುದು, ಮತ್ತೆ ಇನ್ನೊಂದ್ ಕಡೆ ಸ್ಪೀಡ್ ಇರುತ್ತೆ. ಈಗ ಈಗ ಲೇಡೀಸ್ಗೆ ಒಂಥರ ಇರುತ್ತೆ, ಜೆಂಟ್ಸ್ಗೆ ಒಂಥರ ಇರುತ್ತೆ, ಮಕ್ಕಳಿಗೆ ಬೇರೆ ತರ ಇರುತ್ತೆ. ಈ ತರ 3 ಥರ ಮಸಾಜ್ ನಿಮ್ಗೆ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಪ್ಲಸ್ ಥೆರಪಿನೂ ಇರುತ್ತೆ, ಪ್ಲಸ್ ಬಿಸಿನೂ ಇರುತ್ತೆ. ಇದರಲ್ಲಿ ಕಲ್ಲಿರಲ್ಲ, ಬಟ್ ಜೇಡ್ ಈಟಿಂಗ್ ಪ್ಯಾಡ್ ಇರುತ್ತೆ ಅಷ್ಟೇ, ಕಲ್ಲಿರಲ್ಲ, ಈಟಿಂಗ್ ಪ್ಯಾಡ್ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ನಿಮ್ಗೆ ಯಾವುದೇ ತೊಂದರೆ ಇದ್ರು ಕಾಲಿನ ನರಗಳ ಮುಖಾಂತರ ಇದು ಅಲೈನ್ಮೆಂಟ್ ಮಾಡ್ತಾ ಹೋಗುತ್ತೆ. ಆ ಮ್ಯಾಟ್ ಜೊತೆ ನೀವು ಇದನ್ನ ರೆಗ್ಯುಲರ್ ಆಗಿ ಮಾಡ್ಕೊಂಡ್ರೆ ಕ್ಯಾನ್ಸರ್ ಇರೋರು ಮ್ಯಾಟ್ ಪ್ಲಸ್ ಈ ಒಂದು ಪ್ರಾಡಕ್ಟ್ ಅನ್ನ ರೆಗ್ಯುಲರ್ ಆಗಿ ಮಾಡ್ಕೊಂಡ್ರೆ ನೀವು 29 ಡೇಸ್ ಅಲ್ಲಿ 4 ಸ್ಟೇಜ್ ಇರೋದು ಸೆಕೆಂಡ್ ಸ್ಟೇಜ್ ಬರುತ್ತೆ. ಸೆಕೆಂಡ್ ಸ್ಟೇಜ್ ಇರೋರು ನಾರ್ಮಲ್ ಬರುತ್ತೆ. ಅಂದ್ರೆ ನಾರ್ಮಲ್ ಆಗಿ ಹೊರಗಡೆ ಎಲ್ಲ 3 ಸ್ಟೇಜ್ ಜಾಸ್ತಿ ಮಾಡೋದು ಡಾಕ್ಟರ್ಸ್. 4th ಸ್ಟೇಜ್ 5th ಸ್ಟೇಜ್ ಅಂದ್ರೆ ತುಂಬಾ ಕ್ರಿಟಿಕಲ್, ಉಳಿಯೋದೇ ಇಲ್ಲ ಅಂತ. ಈಗ ಅರ್ಪಣ ಸತ್ತೋಗ್ಬಿಟ್ರು, ಅವ್ರಿಗೆ 4ನೇ ಸ್ಟೇಜ್ ಕ್ಯಾನ್ಸರ್ ಮೊನ್ನೆ ತಿರೋದ್ರಲ್ಲ ಅವರು. ಆದ್ರೆ ಆ ತರ 4ನೇ ಸ್ಟೇಜ್ ಇರೋರು ಈ ಥೆರಪಿನ ಮ್ಯಾಟ್ ಪ್ಲಸ್ ಇದು ಎರಡು ಉಪಯೋಗಿಸಿದ್ರೆ 100% ಅವ್ರನ್ನ ನೀವು ರಿಕವರ್ ಮಾಡ್ಬೋದು. ಈ ಥೆರಪಿನ ಮೈಸೂರಲ್ಲಿ ಲಾಂಚ್ ಮಾಡಿದ್ರು. ಅಲ್ಲಿ ಶ್ರೀರಂಗಪಟ್ಟಣದವರೊಬ್ರು ಲಂಗ್ಸ್ ಕ್ಯಾನ್ಸರ್ ಇದ್ದು ಗುಣ ಆಗಿದ್ದಾರೆ. ಆ ವಿಡಿಯೋ ಇದೆ, ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ವಿಡಿಯೋ. ಮ್ಯಾಟ್ ಜೊತೆ ಇದನ್ನು ರೆಗ್ಯುಲರ್ ಆಗಿ ಮಾಡಿದ್ದಾರೆ. ಈಗ ಅವ್ರಿಗೆ ಕ್ಯಾನ್ಸರ್ ಗುಣ ಆಗಿದೆ ಅಂತ ವಿಡಿಯೋದಲ್ಲಿ ಅವರೇ ಹೇಳ್ತಾರೆ. ಸೊ ಹಂಗಾಗಿ ದಯಮಾಡಿ ನೀವು ಕ್ಯಾನ್ಸರೇ ಗುಣ ಆಗುತ್ತೆ ಅಂದ್ರೆ ಇನ್ನು ಮಂಡಿ ನೋವು, ತಲೆನೋವು, ಹಾರ್ಟ್, ವೆಯ್ಟ್ ಲಾಸ್ ಆಗ್ತೀರಾ ಅಂತ ಒಂದು ಕ್ವಶನ್. ಹೌದು, ಖಂಡಿತ ಆಗ್ತೀರಾ. ಯಾಕಂದ್ರೆ ಕಾಲಲ್ಲಿ ನರ್ವ್ ಸಿಸ್ಟಮ್ ಅಲೈನ್ಮೆಂಟ್ ಆದ್ರೆ ನೀವು ಆಕ್ಟಿವ್ ಆಗಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ. ಪ್ಲಸ್ ಮ್ಯಾಟ್ ಇದು ಎರಡು ಜೊತೆಲಿ ತಗೊಂಡ್ರೆ ಬೇಗನೆ ರಿಸಲ್ಟ್ ಇರುತ್ತೆ. ಸೊ ಫಸ್ಟ್ ನೀವು ಮ್ಯಾಟ್ ತಗೊಳ್ಳಿ, ಆಮೇಲೆ ಈ ಥೆರಪಿ ಕೊಡ್ತಾರೆ. ಮ್ಯಾಟ್ ತಗೊಂಡಾದ್ಮೇಲೆ ಈ ಥೆರಪಿ ಕೊಡೋದು. ಮ್ಯಾಟ್ಗಿಂತ ಮುಂಚೆ ಇದನ್ನು ಕೊಡಲ್ಲ. ಯಾಕಂದ್ರೆ ಫಸ್ಟ್ ಮ್ಯಾಟ್ ಆಗಬೇಕು, ನಿಮ್ಮ ಬಾಡಿಲಿ ಏನಾಗಬೇಕು, ವಿಷ ಪದಾರ್ಥಗಳೆಲ್ಲ ಬೇವ್ರ ಮುಖಾಂತರ ಹೊರಗಡೆ ಹೋಗ್ಬೇಕು. ಅದಾದ್ಮೇಲೆ ನರಗಳನ್ನ ಇದು ಅಲೈನ್ಮೆಂಟ್ ಮಾಡ್ತಾ ಹೋಗುತ್ತೆ, ಮಾಂಸಖಂಡಗಳನ್ನ ಫ್ರೀ ಮಾಡ್ತಾ ಹೋಗುತ್ತೆ, ಮಾಂಸಖಂಡಗಳನ್ನ ಸ್ಟ್ರೈಟ್ ಮಾಡ್ತಾ ಹೋಗುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್ನ ಬೇರೆ ಮಾಡ್ತಾ ಹೋಗುತ್ತೆ, ಒಳ್ಳೆ ಕೊಲೆಸ್ಟ್ರಾಲ್ನ ಇಂಪ್ರೂವ್ ಮಾಡುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್ನ ಹೊರಗಡೆ ಆಗುತ್ತೆ. ಸೊ ಈ ಒಂದು ಥೆರಪಿ ನಿಮಗೆ ಮ್ಯಾಕ್ಸಿಮಮ್ ಸೋಮವಾರದಿಂದ ನಾವು ಕೊಡ್ತೇವೆ. ಸೋಮವಾರದಿಂದ ಇದು ಸ್ಟಾರ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ. ಇನ್ನೊಂದು ಒಂದು ಕಡೆ